ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ 2026ರ ಸಾರ್ವತ್ರಿಕ ರಜೆ ಪಟ್ಟಿಗೆ ಸರ್ಕಾರ ಒಪ್ಪಿಗೆ ನೀಡಿದೆ. ಮುಂದಿನ ವರ್ಷ ಧಾರ್ಮಿಕ, ರಾಷ್ಟ್ರ ಹಾಗೂ ನಾಡ ಹಬ್ಬ ಸೇರಿದಂತೆ ಒಟ್ಟು 20 ದಿನಗಳ ಕಾಲ ಸರ್ಕಾರಿ ಸಂಸ್ಥೆಗಳಲ್ಲಿ ರಜೆ ಇರಲಿದೆ. ಜನವರಿ 15ರ ಸಂಕ್ರಾಂತಿ ಹಬ್ಬದಿಂದ ಆರಂಭಗೊಂಡು ಡಿಸೆಂಬರ್ 25ರ ಕ್ರಿಸ್ಮಸ್ ಹಬ್ಬದವರೆಗೂ ಒಟ್ಟು 20 ದಿನಗಳ ಕಾಲ ರಜೆ ನೀಡಲಾಗಿದೆ. ಶಿವರಾತ್ರಿ, ಮಹರ್ಷಿ ವಾಲ್ಮೀಕಿ ಜಯಂತಿ, ಕನ್ನಡ ರಾಜ್ಯೋತ್ಸವ, ನರಕ ಚತುರ್ದಶಿ ಭಾನುವಾರ ಬಂದ ಹಿನ್ನೆಲೆಯಲ್ಲಿ ರಜೆ ಪಟ್ಟಿಯಲ್ಲಿ ಈ ವಿಶೇಷ ದಿನಗಳಿಗೆ ಸ್ಥಾನ ನೀಡಲಾಗಿಲ್ಲ. ಮಹಾಲಯ ಅಮಾವಾಸ್ಯೆ 2ನೇ ಶನಿವಾರ ಬಂದಿರುವ ಹಿನ್ನೆಲೆಯಲ್ಲಿ ರಜೆ ಪಟ್ಟಿಯಲ್ಲಿ ನಮೂದೇ ಆಗಿಲ್ಲ. ಮುಸಲ್ಮಾನರ ಹಬ್ಬಗಳ ದಿನಾಂಕ ಬದಲಾವಣೆಗೊಳ್ಳುವ ಸಾಧ್ಯತೆ ಇರುವುದರಿಂದ ಅವರ ಹಬ್ಬದ ದಿನಾಂಕವನ್ನು ಆಧರಿಸಿ ಕೊನೆಯ ಕ್ಷಣದಲ್ಲಿಯೂ ರಜೆ ಬದಲಾವಣೆ ಮಾಡಿಕೊಳ್ಳುವ ಅವಕಾಶ ನೀಡಲಾಗಿದೆ. ಕೊಡಗು ಜನತೆಯ ಅತ್ಯಂತ ಪವಿತ್ರ ಹಬ್ಬವಾದ ಹುತ್ತರಿ ದಿನದಂದು ಕೇವಲ ಕೊಡಗು ಜಿಲ್ಲೆಗೆ ಮಾತ್ರ ರಜೆ ಇರಲಿದೆ. ಇನ್ನು ನಿಗಮದ ಉದ್ಯೋಗಿಗಳಿಗೆ 2 ಪರಿಮಿತ ರಜೆಗಳನ್ನು ನೀಡಲಾಗಿದ್ದು ಮುಂಚಿತವಾಗಿ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಭಾನುವಾರ, 2ನೇ ಮತ್ತು 4ನೇ ಶನಿವಾರ ಹಾಗೂ ಸರ್ಕಾರಿ ರಜೆಗಳನ್ನು ಒಳಪಡಿಸಿ ಒಟ್ಟು 96 ದಿನ ರಜೆ ಇರಲಿದೆ.